ನಮಸ್ಕಾರ ವೀಕ್ಷಕರೇ, ನಾನು ಶೈಲಜಾ. ಇಂದಿನ ರೆಸಿಪಿಯಲ್ಲಿ ಆಲೂ ಪಾಲಕ್ ಹೇಗೆ ಮಾಡೋದು ಅಂತ ನೋಡೋಣ. ಚೆನ್ನಾಗಿ ತೊಳೆದಿಟ್ಟುಕೊಂಡಂತಹ ಒಂದು ಕಟ್ ಪಾಲಕ್ಕು ಹಾಗೂ 4 ಆಲೂಗಡ್ಡೆಯನ್ನು ನಾನಿಲ್ಲಿ ತಗೊಂಡಿದ್ದೇನೆ. ಪಾಲಕನ್ನು ಈ ರೀತಿಯಾಗಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡ್ತಾ ಇದ್ದೇನೆ. ಆಲೂಗಡ್ಡೆಯನ್ನು ಕೂಡ ಈ ರೀತಿಯಾಗಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿಟ್ಕೊಂಡಿದ್ದೇನೆ. ಈಗ ಇಲ್ಲಿ ನಾನು 2 ಟೊಮೆಟೊ, 2 ಈರುಳ್ಳಿ, 2 ಹಸಿಮೆಣಸು, 1 ಇಂಚಿನಷ್ಟು ಉದ್ದ ಶುಂಠಿ ಮತ್ತು ಒಂದು 10 ರಿಂದ 12 ಎಸಳು ಬೆಳ್ಳುಳ್ಳಿಯನ್ನು ಈ ರೀತಿಯಾಗಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಬಾಣಲೆಗೆ 5 ರಿಂದ 6 ಸ್ಪೂನ್ನಷ್ಟು ಎಣ್ಣೆ ಹಾಕಿ ಆಲೂಗಡ್ಡೆಯನ್ನು ಫ್ರೈ ಮಾಡ್ತಾ ಇದ್ದೇನೆ. ಐದರಿಂದ 10 ನಿಮಿಷದವರೆಗೆ ಆಲೂಗಡ್ಡೆಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಈಗ ಇದು ಸುಮಾರಾಗಿ ಫ್ರೈ ಆಗಿದೆ. ಇದನ್ನು ನಾನೀಗ ಬೇರೆ ಪಾತ್ರೆಗೆ ತೆಗಿತಾ ಇದ್ದೇನೆ. ಈಗ ಅದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು 1 ಕೆಂಪು ಮೆಣಸು, 1/4 ಸ್ಪೂನ್ನಷ್ಟು ಹಿಂಗು ಪೌಡರ್, ಹಾಗೆ 1 ಸ್ಪೂನು ಜೀರಿಗೆ, ಹಾಗೆ ತುಂಡು ಮಾಡಿಟ್ಟಂತಹ ಈರುಳ್ಳಿ, ಹಾಗೆ ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಅದು ಕಂದು ಬಣ್ಣಕ್ಕೆ ಬರುವಾಗ ತುಂಡು ಮಾಡಿಟ್ಟಂತಹ ಬೆಳ್ಳುಳ್ಳಿ, ಶುಂಠಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಈಗ ಸ್ವಲ್ಪ ಅರಿಶಿನ, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನು ಜೀರಾ ಪೌಡರ್, ಹಾಗೆ 1 ಸ್ಪೂನ್ ಧನಿಯಾ ಪೌಡರ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಇದು ಚೆನ್ನಾಗಿ ಫ್ರೈ ಮಾಡಿದ ನಂತರ ಅದಕ್ಕೆ ತುಂಡು ಮಾಡಿಟ್ಟಂತಹ ಟೊಮೆಟೊ ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನೀರು ಹಾಕಿ ಕುದಿ ಬರಿಸ್ತಾ ಇದ್ದೇನೆ. ಟೊಮೆಟೊ ಆಲ್ಮೋಸ್ಟ್ ಬೆಂದ್ಕೊಂಡು ಬರುವಾಗ ತುಂಡು ಮಾಡಿಟ್ಟಂತಹ ಪಾಲಕ್ ಸೊಪ್ಪನ್ನು ಈಗ ಹಾಕ್ತಾ ಇದ್ದೇನೆ. ನಂತರ ಇದನ್ನು ಮುಚ್ಚಿಟ್ಟು 5 ರಿಂದ 10 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಈಗ ಒಂದು 10 ನಿಮಿಷ ಆಗಿದೆ. ಈಗ ಪಾಲಕ್ ಸೊಪ್ಪು ನೀರು ಬಿಡ್ತಾ ಇದೆ. ಹಾಗಾಗಿ ಇದನ್ನು ನೀರು ಆರುವವರೆಗೂ ಬೇಯಿಸಬೇಕು. ಇದರಲ್ಲೇ ಬಾಣಲೆಗೆ ಈ ರೀತಿಯಾಗಿ ಸೌಟು ಹಾಕ್ತಾಯಿರಿ, ಇಲ್ಲಾಂದರೆ ಅಡಿಗೆ ಹಿಡಿದೋಗ್ತದೆ. ಈಗ ಇದು ಸುಮಾರಾಗಿ ಬೆಂದ್ಕೊಂಡು ಬರ್ತಾ ಇದೆ. ನಾನೀಗ ಫ್ರೈ ಮಾಡಿಟ್ಟಂತಹ ಆಲೂಗಡ್ಡೆಯನ್ನು ಸೇರಿಸ್ತಾ ಇದ್ದೇನೆ. ಆಲೂಗಡ್ಡೆಯನ್ನು ಸೇರಿಸಿ ಚೆನ್ನಾಗಿ ಕುದಿ ಬರಿಸಿ. ಆಲೂಗಡ್ಡೆನ ಇದರಲ್ಲಿ ಈ ರೀತಿಯಾಗಿ ಬೇಯಿಸೋದ್ರಿಂದ ಇದು ಪಾಲಕ್ ಹಾಗೂ ಮಸಾಲೆ ಪರಿಮಳವನ್ನು ಚೆನ್ನಾಗಿ ಎಳ್ಕೊಳ್ತದೆ. ಆಲೂಗಡ್ಡೆ ಸೇರಿಸಿದ ನಂತರ ಟೇಸ್ಟ್ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1/4 ಸ್ಪೂನ್ನಷ್ಟು ಗರಂ ಮಸಾಲೆ ಹಾಕ್ತಾ ಇದ್ದೇನೆ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನು ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೇನೆ. ಈಗ ಆಲೂ ಪಾಲಕ್ ಚೆನ್ನಾಗಿ ಬೆಂದಿದೆ. ನಾನು ಈಗ ಸಣ್ಣಕ್ಕೆ ತುಂಡು ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ. ಟೇಸ್ಟಿ ಡಿಲಿಷಿಯಸ್ ಆದಂತಹ ಆಲೂ ಪಾಲಕ್ ರೆಡಿಯಾಗಿದೆ. ನಾನು ಆಲೂ ಪಾಲಕ್ ಜೊತೆ ತಿನ್ನೋದಕ್ಕೆ ಚಪಾತಿ ಮಾಡಿ ಇಟ್ಕೊಂಡಿದ್ದೇನೆ. ನೀವು ಆಲೂ ಪಾಲಕನ್ನು ಪರೋಟ ಜೊತೆ, ತಂದೂರಿ ರೋಟಿ ಜೊತೆ, ಚಪಾತಿ ಜೊತೆ ಸವಿಯಬಹುದು. ಇಂದಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.